विश्व हिंदू परिषद आरएसएस के उत्तरी प्रांत के प्रांतीय सचिव शिवकुमार बोलशेट्टी के नेतृत्व में बीदर के पत्रिका भवन में एक प्रेस मीट आयोजित की गई। इस प्रेस मीट में बकरीद की ईद में जाने वाली कुर्बानी के संबंध में कहा गया। विश्व हिंदू परिषद के आरएसएस उत्तरी प्रांत सचिव शिवकुमार बोलशेट्टी ने एक संवाददाता सम्मेलन को संबोधित करते हुए मांग की कि बकरीद के दौरान अवैध गोहत्या और परिवहन को रोकने के लिए सरकार सख्त कार्यवाही करे। इस अवसर पर वीर शेट्टी, ख्यामा और अन्य लोग मौजूद रहे। केपी न्यूज के कैमरामैन पपुराज का कवरेज। देश विदेश और स्थानीय समाचारों के लिए देखते रहे केपी न्यूज 24/7। लाइक एंड सब्सक्राइब जरूर करें। ಈಗಾಗಲೇ ನಮ್ಮೆಲ್ಲರಿಗೂ ಕೂಡ ಮಾಹಿತಿ ಇರುವ ಹಾಗೆ ನಮ್ಮ ರಾಜ್ಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ 2020 ಸಂವಿಧಾನದಲ್ಲಿ ವಿಧಾನಸಭೆಯಲ್ಲಿ ವಿಧೇಯಕ ಆದಂಥ 69 ಗೋಹತ್ಯೆ ನಿಷೇಧ ಕಾಯ್ದೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಈಗಾಗಲೇ ಜಾರಿಗೆಯಲ್ಲಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕಾನೂನನ್ನು ಸಂರಕ್ಷಣೆ ಮಾಡೋರು ಮತ್ತು ಕಾನೂನಿಗೆ ಸಾಕಷ್ಟು ಗೌರವ ಕೊಡುವಂಥವರು ನಾವು ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಇದ್ದೀವಿ. ಹಾಗೆ ಅದೇ ರೀತಿಯ ಕೂಡ ಕರ್ನಾಟಕ ರಾಜ್ಯ ಸರ್ಕಾರನೂ ಕೂಡ ಅದಕ್ಕೆ ಪಣತೊಟ್ಟು ನಿಂತಿದೆ. ಮಾತೆತ್ತರೆ ಸಾಕು ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ ನಾವು ಕೆಲಸ ಮಾಡ್ತಿದ್ದೇವೆ ಅಂತೆ. ನಾವು ಹೇಳ್ತಾ ಇರೋದು ಅಷ್ಟೇ, ಇವತ್ತು ಸಂವಿಧಾನದಲ್ಲಿ ತಿದ್ದುಪಡಿ ಇರುವಂಥ ನಮ್ಮ ಗೋಹತ್ಯೆ ನಿಷೇಧ ಕಾಯ್ದೆ 2020 ವಿಧೇಯಕ 69 ಈ ಕಾನೂನನ್ನು ಕಠಿಣ ಕ್ರಮದಲ್ಲಿ, ಅಂದರೆ ಕಾನೂನು ಯಾವ ರೀತಿ ಹೇಳ್ತದೆ ಅಂದರೆ, ಕಾನೂನಿನಲ್ಲಿ ಯಾವುದೇ ಒಂದು ಅಕ್ರಮ ಗೋಗಳನ್ನು ತೆಗೆದುಕೊಂಡು ಹೋಗೋದಿರ್ಬೋದು ಮತ್ತು ಮಾಂಸ ಮಾರಾಟ ಇರ್ಬೋದು, ಅಕ್ರಮವಾಗಿ ಸಂಗ್ರಹ ಮಾಡೋದಿರ್ಬೋದು, ಯಾವುದೇ ಕೂಡ ಇದ್ದಾಗ 3 ರಿಂದ 5 ವರ್ಷದವರೆಗೆ ದಂಡ, 3 ರಿಂದ 5 ವರ್ಷದವರೆಗೆ ಸಜಾ ಇದೆ. ಮತ್ತು 7 ವರ್ಷದವರೆಗೆ 3 ವರ್ಷದಿಂದ 7 ವರ್ಷವರೆಗೆ ಜೈಲು ಕಾರಾಗೃಹ ಇದೆ. ಅದೇ ರೀತಿಯಾಗಿ 3 ಲಕ್ಷದಿಂದ 5 ಲಕ್ಷದವರೆಗೆ ಅವರಿಗೆ ದಂಡ ಇದೆ. ಈ ರೀತಿ ನಮ್ಮ ರಾಜ್ಯದಲ್ಲಿ ಕಾನೂನು ಇರುವಾಗ ನಮ್ಮ ರಾಜ್ಯದಲ್ಲಿ ರಾಜ್ಯಾರೋಷವಾಗಿ ಅಕ್ರಮಗಳ ಗೋ ಸಾಗಾಟ ನಡೀತಿದೆ. ಅದಕ್ಕೆ ಸಂಬಂಧಂತೆ ನಮ್ಮ ಬೀದರ್ನಲ್ಲಿರುವಂಥ ತೆಲಂಗಾಣ ಬಾರ್ಡರ್ ಇರ್ಬೋದು ಮತ್ತು ಮಹಾರಾಷ್ಟ್ರ ಬಾರ್ಡರ್ ಇರ್ಬೋದು, ಎರಡೂ ಕೂಡ ಹತ್ತಿರೋದ್ರಿಂದ ಸಾಕಷ್ಟು ಗೋಗಳು ಇದರ ಮುಖಾಂತರ ಹೋಗ್ತಾ ಇದೆ.